ಬಂಧುಗಳೇ, ಹೇಗಿದ್ದೀರಿ ಎಲ್ಲರೂ? ಓಂ ನಮಃ ಶಿವಾಯದ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಈ ತಿಂಗಳು ಬಂದಿರುವಂತಹ ಸಂಕಷ್ಟ ಚತುರ್ಥಿ ಯಾವತ್ತು ಬಂದಿದೆ, ಹಾಗೆ ಯಾವ ಸಮಯದಲ್ಲಿ ನಾವು ಪೂಜೆಯನ್ನು ಮಾಡಬೇಕು, ಚಂದ್ರೋದಯ ಯಾವ ಸಮಯದಲ್ಲಿ ಆಗುತ್ತೆ ಅನ್ನೋದನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಅದರಲ್ಲೂ ಈ ತಿಂಗಳು ಬಂದಿರುವಂತಹ ಸಂಕಷ್ಟ ಚತುರ್ಥಿ ಬಹಳನೇ ವಿಶೇಷ ಅಂತಲೇ ಹೇಳ್ಬೋದು. ಯಾಕಂದರೆ ಇದು ಅಂಗಾರಕ ಸಂಕಷ್ಟಹರ ಚತುರ್ಥಿ. ಹಾಗಾಗಿ ಯಾವ ಸಮಯದಲ್ಲಿ ನಾವು ಪೂಜೆಯನ್ನು ಮಾಡಬೇಕು, ಹಾಗೆ ಚತುರ್ಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅನ್ನೋದೆಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವೈಶಾಖ ಮಾಸದಲ್ಲಿ ಬರುವಂತಹ ಸಂಕಷ್ಟ ಚತುರ್ಥಿಯನ್ನು ನಾವು ಏಕದಂತ ಸಂಕಷ್ಟಹರ ಚತುರ್ಥಿ ಅಂತ ಕರಿತೀವಿ. ಈ ಏಕದಂತ ಸಂಕಷ್ಟಹರ ಚತುರ್ಥಿ ಈ ವರ್ಷ ಅಂದರೆ 2026ನೇ ಇಸವಿಯಲ್ಲಿ ಮೇ 5ನೇ ತಾರೀಕು ಮಂಗಳವಾರ ದಿವಸ ಬಂದಿದೆ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ತಿಂಗಳಿಗೆ ಒಂದು ಸಂಕಷ್ಟಹರ ಚತುರ್ಥಿ ಬರುತ್ತೆ. ಈ ರೀತಿ ಬಂದಿರುವಂತಹ ಸಂಕಷ್ಟ ಚತುರ್ಥಿ ಯಾವ ದಿನ ಮಂಗಳವಾರ ದಿವಸ ಬಂದಿರುತ್ತೋ ಅದು ಬಹಳನೇ ವಿಶೇಷ ಅಂತಲೇ ಹೇಳಬಹುದು. ಯಾಕಂದರೆ ಮಂಗಳವಾರ ಬರುವಂತಹ ಸಂಕಷ್ಟ ಚತುರ್ಥಿಯನ್ನು ನಾವು ಅಂಗಾರಕ ಸಂಕಷ್ಟಹರ ಚತುರ್ಥಿ ಅಂತ ಕರಿತೀವಿ. ಯಾರು ಈ ಅಂಗಾರಕ ಸಂಕಷ್ಟಹರ ಚತುರ್ಥಿಯನ್ನು ಆಚರಣೆ ಮಾಡ್ತಾರೋ ಅಂತಹವರಿಗೆ 21 ಸಂಕಷ್ಟಹರ ಚತುರ್ಥಿಗಳನ್ನ ಆಚರಣೆ ಮಾಡಿರುವಂತಹ ಫಲ ಒಟ್ಟಿಗೆ ಸಿಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿನೇ ಅಂಗಾರಕ ಸಂಕಷ್ಟಹರ ಚತುರ್ಥಿಗೆ ಹೆಚ್ಚಿನ ಮಹತ್ವವಿದೆ. ಇನ್ನು ಇವಾಗ ಚತುರ್ಥಿ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ, ಹಾಗೆ ಯಾವ ಸಮಯದಲ್ಲಿ ನಾವು ಪೂಜೆಯನ್ನು ಮಾಡಬೇಕು ಅಂತ ನೋಡೋದಾದರೆ, ಚತುರ್ಥಿ ತಿಥಿ ಆರಂಭವಾಗುವಂತಹದ್ದು ಮೇ 5ನೇ ತಾರೀಕು ಮಂಗಳವಾರದ ದಿವಸ ಬೆಳಗಿನ ಜಾವ 5:24 ಆರಂಭವಾಗಿ ಮೇ 6ನೇ ತಾರೀಕು ಬುಧವಾರದ ದಿವಸ ಬೆಳಗ್ಗೆ 7:51 ಅಂತ್ಯವಾಗ್ತಾ ಇದೆ. ಪೂರ್ಣ ಪ್ರಮಾಣದ ಚತುರ್ಥಿ ತಿಥಿ ನಮಗೆ ಮೇ 5ನೇ ತಾರೀಕು ಮಂಗಳವಾರದ ದಿವಸ ಬಂದಿದೆ. ಹಾಗೆ ಸೂರ್ಯೋದಯ ಮತ್ತು ಚಂದ್ರೋದಯ ಎರಡೂ ದಿನ ಕೂಡ ಮೇ 5ನೇ ತಾರೀಕು ಬಂದಿರೋದ್ರಿಂದ ಅವತ್ತಿನ ದಿವಸನೇ ನಾವು ಸಂಕಷ್ಟ ಚತುರ್ಥಿ ವ್ರತವನ್ನು ಆಚರಣೆ ಮಾಡಬೇಕಾಗುತ್ತೆ. ಇನ್ನು ಮೇ 5ನೇ ತಾರೀಕು ಮಂಗಳವಾರದ ದಿವಸ ಯಾವ ಸಮಯದಲ್ಲಿ ಚಂದ್ರೋದಯ ಆಗುತ್ತೆ ಅಂತ ನೋಡೋದಾದರೆ, ರಾತ್ರಿ 9:30 ಮೇಲೇನೆ ಅಂದರೆ 10:30 ಒಳಗಡೆ ಚಂದ್ರೋದಯ ಆಗುತ್ತೆ ಅಂತ ತಿಳಿಸಿದ್ದಾರೆ. ಆ ಸಮಯದಲ್ಲಿ ನೀವು ಎತ್ತರದ ಪ್ರದೇಶಕ್ಕೆ ಹೋಗಿ ಚಂದ್ರನನ್ನು ದರ್ಶನ ಮಾಡಿ ಚಂದ್ರನಿಗೆ ಆರ್ಘ್ಯವನ್ನು ಕೊಟ್ಟು ನಿಮ್ಮ ಉಪವಾಸವನ್ನೇ ಅಂತ್ಯಗೊಳಿಸಬಹುದು. ಇನ್ನು ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಅಂತ ಕೇಳೋದಾದರೆ, ನಿಮಗೆ ಪೂರ್ತಿ ದಿವಸ ಚತುರ್ಥಿ ತಿಥಿ ಇರೋದ್ರಿಂದ ಬೆಳಗ್ಗೆನೇ ನೀವು ತಲೆ ಸ್ನಾನ ಮಾಡಿಕೊಂಡು ಸಂಕಲ್ಪವನ್ನು ಮಾಡ್ಕೋಬೇಕು. ಇವತ್ತಿನ ದಿವಸ ಏಕದಂತ ಸಂಕಷ್ಟಹರ ಚತುರ್ಥಿ ಜೊತೆ ಅಂಗಾರಕ ಸಂಕಷ್ಟ ಚತುರ್ಥಿ ಕೂಡ ಬಂದಿದೆ. ಹಾಗಾಗಿ ನಾನು ಇವತ್ತು ಉಪವಾಸವಿದ್ದು ಗಣೇಶನನ್ನು ಪೂಜೆ ಮಾಡ್ತೀನಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಸಂಕಲ್ಪವನ್ನು ಮಾಡ್ಕೊಳ್ಳಿ. ಕೈಯಲ್ಲಿ ಅಕ್ಷತೆ ಮತ್ತು ಹೂವನ್ನು ಹಿಡಿದು ಗಣಪತಿಗೆ ಅರ್ಪಿಸಿ ಆನಂತರ ನಿಮ್ಮ ಉಪವಾಸವನ್ನು ಹಾಗೆ ಪೂಜೆಯನ್ನು ಆರಂಭ ಮಾಡಬೇಕು. ಆರೋಗ್ಯ ಸಮಸ್ಯೆ ಇರುವಂತಹವರು ಪೂರ್ತಿ ದಿನ ಉಪವಾಸ ಇರೋದಕ್ಕೆ ಆಗಲ್ಲ ಅಂತ ಅನ್ನೋರು ಹಾಲು ಅಥವಾ ಹಣ್ಣನ್ನು ಸೇವನೆ ಮಾಡ್ತಾ ನೀವು ಉಪವಾಸ ಇರಬಹುದು. ಚಂದ್ರೋದಯ ಆದ ನಂತರ ನೀವು ಉಪವಾಸವನ್ನು ಅಂತ್ಯಗೊಳಿಸಬಹುದು. ಇನ್ನು ಸರಳವಾಗಿ ಗಣಪತಿಗೆ ಪ್ರಿಯವಾಗಿರುವಂತಹ ವಸ್ತುಗಳು, ಪತ್ರೆಗಳು, ಹೂವುಗಳನ್ನು ಅರ್ಪಿಸಿ 21 ಕರ್ಜಿಕಾಯಿಯಾಗಲಿ ಅಥವಾ ಮೋದಕ ಆಗಲಿ ಅಥವಾ ಕಡಲೆಕಾಳು ಉಸಲಿ ಆಗಲಿ ಮೊಸರನ್ನವಾಗಲಿ ಮಾಡಿಟ್ಟು ನೈವೇದ್ಯಕ್ಕೆ ನೀವು ತುಪ್ಪದ ದೀಪಗಳನ್ನು ಹಚ್ಚಿ ಪೂಜೆಯನ್ನು ಸರಳವಾಗಿ ಮಾಡಿದರೆ ಸಾಕಾಗುತ್ತೆ. ನೋಡಿದ್ರಲ್ವ ವೀಕ್ಷಕರೇ, ಈ ವಿಡಿಯೋದಲ್ಲಿ ಏಕದಂತ ಸಂಕಷ್ಟಹರ ಚತುರ್ಥಿ ಬಂದಿರುವಂತಹ ಅಂಗಾರಕ ಸಂಕಷ್ಟಹರ ಚತುರ್ಥಿ ಯಾವತ್ತು ಬಂದಿದೆ, ಹಾಗೆ ಯಾವ ಸಮಯದಲ್ಲಿ ಬಂದಿದೆ, ಪೂಜೆಯನ್ನು ಯಾವಾಗ ಮಾಡಬೇಕು, ಚಂದ್ರೋದಯ ಯಾವ ಸಮಯದಲ್ಲಿ ಆಗುತ್ತೆ ಅನ್ನೋದೆಲ್ಲವನ್ನು ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನನ್ನ ವಿಡಿಯೋನ ನೋಡಿದ್ದಕ್ಕೆ ನಿಮ್ಮೆಲ್ರಿಗೂ ಧನ್ಯವಾದಗಳು.